ನನ್ನ ಜೀವಿತದಲ್ಲಿ ನನ್ನ ಗೌರವವನ್ನು ಹಾಳು ಮಾಡಿಬಿಟ್ರಲ್ಲ, ನನ್ನ ಮರ್ಯಾದೆಯನ್ನು ತೆಗೆದುಬಿಟ್ರಲ್ಲ, ನನ್ನ ಬಗ್ಗೆ ಸಮಾಜದಲ್ಲಿ ತಪ್ಪು ತಪ್ಪು ಸಂದೇಶಗಳನ್ನು ಕೊಟ್ಬಿಟ್ರಲ್ಲ, ನನ್ನ ಹೆಸರನ್ನು ಕೆಡಿಸಿಬಿಟ್ರಲ್ಲ ಎಂಬುದಾಗಿ ದುಃಖಿಸ್ತಾ ಇದ್ದೀರಾ. ಭಯಪಡಬೇಡಿ. ನಿಮ್ಮ ಜೀವಿತದಲ್ಲಿ ಪ್ರಪಂಚದ ಯಾವುದೇ ಮೂಲೆಗೆ ನೀವು ಹೋದರೂ ಕೂಡ ನಿಮ್ಮನ್ನು ತಿರಸ್ಕರಿಸುವವರು, ನಿಮ್ಮನ್ನು ದುಃಖಪಡಿಸುವವರು, ನಿಮ್ಮ ಬಗ್ಗೆ ತಪ್ಪು ಮಾತನಾಡುವವರು, ನಿಮ್ಮ ಹೆಸರನ್ನು ಕೆಡಿಸುವವರು ಇದ್ದೇ ಇರ್ತಾರೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಿ? ಅದಕ್ಕೆ ಯಾಕೆ ಸೋತು ನಿಂತಿದ್ದೀರಿ? ಮುಂದೆ ಹೊರಡ್ರಿ. ಸೌಲನನ್ನು ದೇವರು ಗೌರವದ ಸ್ಥಾನಕ್ಕೆ ತಂದರು. ಆಗ ಅನೇಕರು ಅವನ ಬಗ್ಗೆ ತಪ್ಪು ಮಾತಾಡಿದರು, ಹೀಯಾಳಿಸಿದ್ರು. ಆದರೂ ಕೂಡ ಮುನ್ನುಗ್ಗಿದ. ದಾವೀದನನ್ನ ಹೀಯಾಳಿಸಿದ್ರು, ಅವಮಾನಿಸಿದ್ರು. ಸೊಲೊಮೋನನನ್ನ ಅವಮಾನಿಸಿದ್ರು. ಯೋಸೇಫನನ್ನ ತಿರಸ್ಕರಿಸಿದ್ರು. ನಿಮ್ಮ ಜೀವಿತದಲ್ಲಿ ಕೂಡ ತಿರಸ್ಕಾರ, ವೇದನೆ, ಅಪಪ್ರಚಾರ ಇದ್ದೇ ಇರುತ್ತೆ. ಭಯಪಡಬೇಡಿ, ಮುಂದೆ ಸಾಗಿ. ಅದನ್ನು ನೋಡ್ಕೊಂಡಿದ್ರೆ ನೀವು ಮುನ್ನುಗ್ಲಿಕ್ಕೆ ಸಾಧ್ಯ ಇಲ್ಲ. ಫಲ ಕೊಡುವಂಥ ಮರಕ್ಕೆ ಜನರು ಹೆಚ್ಚು ಕಲ್ಲೊಡಿತಾರೆ. ಹೆಚ್ಚು ದೇವರಿಗಾಗಿ ಜೀವಿಸುವಂಥ, ಒಳ್ಳೆಯವನಾಗಿ ಬದುಕುವಂಥ, ಒಳ್ಳೆಯ ಗುಣಗಳಿರುವಂಥ, ಒಳ್ಳೆಯ ಸಿದ್ಧಾಂತಗಳಿಂದ ಹೋಗುವಂಥ ನಿನ್ನನ್ನು ವಿರೋಧಿಸ್ತಾರೆ. ತಿರಸ್ಕರಿಸ್ತಾರೆ. ನಿನ್ನ ಹೆಸರನ್ನ ಹಾಳು ಮಾಡ್ತಾರೆ. ಆದರೆ ನಿನಗೊಬ್ಬ ದೇವರಿದ್ದಾನೆ, ನಿನಗೊಬ್ಬ ಸೃಷ್ಟಿಕರ್ತನಿದ್ದಾನೆ. ಆತನ ಅದ್ಭುತವಾದ ದೇವರು. ಆತನು ನಿನ್ನ ಗೌರವಕ್ಕೆ ಆಧಾರನು, ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವವನು. ಆದರೆ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯವನಾಗಿ ಬದುಕು, ಯಾವಾಗಲೂ ಒಳ್ಳೆಯದನ್ನೇ ಮಾಡು, ಯಾವಾಗಲೂ ಒಳ್ಳೆಯ ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿರು. ಒಳ್ಳೆಯದನ್ನು ಮಾತ್ರ ಬಿಡಬೇಡ. ದೇವರು ನಿನ್ನೊಂದಿಗಿದ್ದು ಜಯವನ್ನು ಕೊಡ್ತಾನೆ. ಮುನ್ನುಗ್ಗು. ಒಳ್ಳೆಯವರಿಗೆ ದೇವರು ಗುರಾಣಿಯಾಗಿದ್ದಾನೆ. ಒಳ್ಳೆಯವರ ಪಕ್ಷ ದೇವರಿರ್ತಾನೆ. ನೀನು ಒಳ್ಳೆಯವನಾಗಿ ನಡೆದರೆ ನಿನ್ನ ಪಕ್ಷ ದೇವರಿರ್ತಾನೆ. ಗಾಡ್ ಬ್ಲೆಸ್ ಯು.